ಫೈನಲಿ ಝೂಗ್ ಬಂದ್ವಿ, ನಾವು ಎಂಟ್ರಿ ಆದ್ವಿ. ಟೈಗರ್ ನೋಡಕ್ಕೆ ಅಂತ ದುಡ್ಡು ಕೊಟ್ಟು ಬಂದ್ರೆ ಟೈಗರ್ ನೋಡ್ರೆ ಅಲ್ಲೋಗಿ ಮಲ್ಕೊಂಡ್ಬಿಟ್ಟಿದೆ ದೂರ. ತೆಂಗಿನ ಗಿಡ ಮರ ಆಗೋಗುತ್ತಂತೆ ಇದು. ಇವತ್ತು ಹಬ್ಬದ ಊಟ ಹೋಳಿಗೆ. ಝೂ ಅನ್ಕೊಂಬಂದ್ರೆ ಸಫಾರಿ ಅಂತೆ. ನಡೆದು ಸಾಕಾಗೋಯ್ತು, ತಲೆನೂತೈತೆ. ಆನೆ ಕಾಲ್ ಮಾಡಿದೆ. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಾವು ಸಂಜಯ್ ಅವರ ದೊಡ್ಡಮ್ಮ ಮನೆಯಿಂದ. ನಾವು ಬ್ರೇಕ್ಫಾಸ್ಟ್ ತಿನ್ನಕ್ಕೆ ಬಂದಿದ್ದೀವಿ ಇಲ್ಲಿಗೆ. ಚೆಕ್ಔಟ್ ಮಾಡಿ ಹೋಟೆಲ್ನ ಬ್ರೇಕ್ಫಾಸ್ಟ್ ಬಂದಿದ್ದೀವಿ. ಸಂಜೆ ಮಲ್ಗಿದ್ದು ಎದ್ದೇ ಇಲ್ಲ, ಲೇಟ್ ಮಾಡ್ಬಿಟ್ಟ, ಅದಕ್ಕೆ ಲೇಟ್ ಆಗೋಯ್ತು. ಆಂಟಿ ಸಾರಿ. ಇವತ್ತು ಹಬ್ಬದ ಊಟ ಹೋಳಿಗೆ ಬಜ್ಜಿನ ಆಂಟಿ, ಬಜ್ಜಿ ಇಟ್ಟು ಹೋಳಿಗೆ ಬಜ್ಜಿ ಮಾಡ್ತಾವ್ ನೋಡಿ ಆಂಟಿ. ಗೈಸ್ ಆಂಟಿ ಕಸ ಗುಡ್ಸಿಲ್ಲ ಆಂಟಿ, ಇವಳು ಅಲ್ಲಿಂದ ಹಿಂಗೆ ಓಡಿಸಿ ಒಂದೆರಡು ಸರಿ. ಗೈಸ್ ಒಬ್ಬಟ್ಟು ಹಾಲು ಸ್ಟಾರ್ಟಿಂಗ್. ಗೈಸ್ ಇಲ್ಲಿ ನೋಡಿ, ಇದು ಪಲ್ಯ ಮತ್ತೆ ವಡೆ ಮತ್ತೆ ಪಲಾವ್. ಸೊ ಸರಿಯಾಗಿ ತಿಂದು ಲಂಚ್ನ ಬ್ರೇಕ್ಫಾಸ್ಟ್ ಲಂಚ್ ಆಗೋಯ್ತು. ನೋಡಿ ಸೀತಾಫಲ ಮರ ನೋಡಿ ಇಲ್ಲಿ. ಆಂಟಿ ಸಕ್ಕದಾಗಿ ಪಲಾವು ಎಲ್ಲ ಮಾಡಿದ್ರು. ತೆಂಗಿನ ಗಿಡನ ಮರನಾ? ಇದನ್ನ ತೆಂಗಿನ ಗಿಡ, ಇದು ಮರ ಆಗೋಗುತ್ತೆ. ಎಷ್ಟು ನೋಡಿ, ತೆಂಗಿನ ಗಿಡ ಮರ ಆಗೋಗುತ್ತಂತೆ ಇದು. ಆಮೇಲೆ ದೊಡ್ಡ ಮರ ಆಗೋಗುತ್ತೆ. ಸೊ ಫೈನಲಿ ಅಲ್ಲಿಂದ ಊಟ ಮಾಡಿ ಮುಗಿಸ್ಕೊಂಡು ಈಗ ಬಂದಿರೋದು ನಾವು ಎಳ್ನೀರು ಕುಡಿಯೋಕ್ಕೆ. ಎಳ್ನೀರು ಕುಡ್ಬಿಟ್ಟು ಇಲ್ಲಿಂದ ಝೂ ಹೋಗೋಣ ಅನ್ಕೊಂಡಿದ್ದೀವಿ. ನೋಡಿ ಅಣ್ಣ, ಝೂ ಇದೇ ಕಡೆ ಅಲ್ವಾ? ಝೂಗ್ ಇದೇ ರೋಡ್ಗೆ ಹೋಗ್ಬೇಕಲ್ವಾ? ಓಕೆ. ಗೈಸ್ ಹೊಟ್ಟೆ ತುಂಬ ತಣ್ಣಗಿರೋ ಎಳ್ನೀರು ಕುಡಿದು ಈಗ ಝೂ ಕಡೆಗೆ ಮತ್ತೆ ಪಯಣ. ನೋಡೋಣ ಎಷ್ಟೊತ್ತಾಗುತ್ತೆ ರೀಚ್ ಆಗೋಕ್ಕೆ. ಮನೆಗೆ ಹೋಗೋಷ್ಟು 11 ಗಂಟೆ 1 ಗಂಟೆ ಪಕ್ಕ. ಇವತ್ತು 11, 12, 1 ಗಂಟೆ ಆಗೋಗುತ್ತೆ. ನೋಡೋಣ. ಫ್ಯೂಲ್ ಹಾಕ್ಸ್ಕೊತಾ ಇದೀವಿ ಗೈಸ್. ಗೈಸ್ ಈಗ ಫ್ಯೂಲ್ ಹಾಕ್ಸಕ್ಕೆ ಬಂದಿದ್ದೀವಿ, ಫ್ಯೂಲ್ ಹಾಕ್ಸ್ಕೊಳ್ಳೋಣ. ಓಕೆ ಫ್ಯಾಮ್ಸ್, ಎಷ್ಟೊತ್ತು ನಿತೀಶ್ ಓಡಿಸ್ದ ಪಾಪ, ಈಗ ನಾನು ಓಡಿಸ್ತೀನಿ ಇಲ್ಲಿಂದ. ಆಲ್ಮೋಸ್ಟ್ ಒಂದು 15 ಕಿಲೋಮೀಟರ್ ಮಿಕ್ಕಿದೆ. ಲೆಟ್ಸ್ ಗೋ ಗೈಸ್. ಸಖತ್ ಬಿಸಿಲಿದೆ. ಯಾಕೆ ಕೇಳ್ತೀರಾ? ಗೈಸ್ ನಾವು ಝೂ ಅನ್ಕೊಂಬಂದ್ರೆ ಸಫಾರಿ ಅಂತೆ. ಸಫಾರಿನ ಝೂನ ಗೊತ್ತಾಗ್ತಿಲ್ಲ. ಝೂ ಅಂದ್ರೆ ಯೂಶಲ್ ಆಗಿ ಒಂದು ಜಾಗದಲ್ಲಿ ಇಟ್ಟಿರ್ತಾರೆ. ಸಫಾರಿ ಅಂದ್ರೆ ನಮ್ಮ ಪ್ರಕಾರ ವಾಪಸ್ ಹೋಗ್ಬಿಡೋಣ, ಬಿಕಾಸ್ ನಾವು ನಮ್ಮ ಫ್ಯೂಲ್ ತುಂಬಾ ಜಾಸ್ತಿ ಕುಡಿಯುತ್ತೆ. ಎಲ್ಲ ಒಂದ್ ಕಡೆ ನಡ್ಕೊಂಡ್ ಬೇಕಿದ್ರೆ ಹೋಗ್ಬಿಡೋಣ ಎಲ್ಲಾದ್ರೂ ಝೂ ಅಲ್ಲಿ. ಏನು ಕಾಣೋದಿಲ್ಲ ಸಫಾರಿಲಿ, ತುಂಬಾ ಕಷ್ಟ. ಅವ್ರಿಗೆ ಗೊತ್ತಿರುತ್ತೆ, ಅವ್ರು ಕರ್ಕೊಂಡು ಹೋಗ್ತಾರೆ. ನಮ್ಗೆ ಗೊತ್ತಿಲ್ಲ, ನಾವು ಸುಮ್ಮನೆ ಸುತ್ತಾಡ್ಬೇಕಷ್ಟೇ. ಗೈಸ್ ಸಫಾರಿಲಿ ಕಾರ್ನ ಪಾರ್ಕ್ ಮಾಡಿ ನಾವು, ಸಫಾರಿನೂ ಇದೆ ಝೂನು ಇದೆಯಂತೆ. ಸೊ ಝೂಗೆ ಬಂದಿದ್ದೀವಿ, ಸಫಾರಿಗೆ ಹೋಗ್ತಲ್ಲ ನಾವು. ಸೊ ನೋಡಿ, ಇದೆ ಸಫಾರಿ ಅಲ್ಲ, ಶಿವಮೊಗ್ಗ ಝೂ. ಸೊ ಇಲ್ಲಿ ಟಿಕೆಟ್ ತೊಗೊಂಡು ಒಳಗೆ ಹೋಗೋಣ. ಲೆಟ್ಸ್ ಗೋ ಗೈಸ್. ಫೈನಲಿ ಝೂಗೆ ಬಂದ್ವಿ, ನಾವು ಎಂಟ್ರಿ ಆದ್ವಿ. ನೋಡಿ ಜಿಂಕೆ ಕೊಂಬು ಅಂತ ಇದು ಪಕ್ಕನಾ? ಏನು ಭಾರ ಇದೆ ಗುರು, ಇದು ಸಕ್ಕತ್ ಭಾರ ಇದೆ ನೋಡು, ಸಕ್ಕತ್ ಭಾರ ಇದೆ. ನೋಡಿ ಮೊಟ್ಟೆ, ಎಮ್ಮಿ ಮೊಟ್ಟೆ ಅಂತ. ಎಮ್ಮಿ ದೊಡ್ಡದಾಗಿರುತ್ತಲ್ಲ, ಆಸ್ಟ್ರಿಚ್ ಥರ ಅದು. ಗೈಸ್ ಸೊ ಇಲ್ಲಿರೋ ಪ್ರಾಣಿಗಳನ್ನ ಫೋಟೋಸ್ ವಿಡಿಯೋಸ್ ತೊಗೊಳಕ್ ಆಗ್ತಾ ಇಲ್ಲ, ಬಿಕಾಸ್ ಇಲ್ಲಿ ಗ್ಲಾಸ್ ಇದೆ ನೋಡಿ, ಅದು ರಿಫ್ಲೆಕ್ಟ್ ಆಗ್ತಾ ಇದೆ. ಅದಕ್ಕೆ ಇಲ್ಲಿರೋ ಪ್ರಾಣಿಗಳನ್ನ ನೋಡ್ಕೊಳ್ಳಿ. ತಿಳಿಗ್ರೋ? ಹಾಂ ನೋಡಿ ನಂದು ನೋಡಿ. ಗೈಸ್ ನಡೆದು ಸಾಕಾಗೋಯ್ತು, ತಲೆನೂತೈತೆ. ನಾವು ಸಫಾರಿಗೆ ಹೋಗ್ಬೇಕಾಗಿತ್ತು. ಗೈಸ್ ಟೈಗರ್ ನೋಡಕ್ಕೆ ಅಂತ ದುಡ್ಡು ಕೊಟ್ಟು ಬಂದ್ರೆ ಟೈಗರ್ ನೋಡ್ರೆ ಅಲ್ಲೋಗಿ ಮಲ್ಕೊಂಡ್ಬಿಟ್ಟಿದೆ ದೂರ. ನಮಗೆ ಇಷ್ಟೇ ಕಾಣ್ತಾ ಇದೆ ಕಲರ್. ಕಾಣ್ತಾ ಇದೆಯಾ ಗೈಸ್? ಲಯನ್ ನೋಡಿ. ಹೊಡಿತಿದೆ ಅನ್ಸುತ್ತೆ ಇಲ್ಲಿ ಹಾಕಿರೋ ನೀರು, ಅದಕ್ಕೆ ನೋಡಿ ಗೈಸ್ ಯಾವ ರೇಂಜಿಗೆ ಅಣಿಬಿಗಳು ಮನೆ ಮಾಡ್ಕೊಂಡಿದೆ ನೋಡಿ. ಯಪ್ಪ ಗೈಸ್ ಲಯನ್ ಟೈಗರ್ ಎಲ್ಲ ಕಾಣಿಸ್ತು, ಬಟ್ ನನ್ನ ವಿಡಿಯೋಲಿ ಕಾಣಿಸೋಷ್ಟು ಕ್ಲಿಯರಾಗಿ ಕಾಣಿಸಿಲ್ಲ. ಸೊ ಅದಕ್ಕೆ ಆದಷ್ಟು ವಿಡಿಯೋ ಮಾಡಿದ್ದೀನಿ. ಅದು ಬಿಟ್ಟರೆ ಈಗ ನಾನು ಮ್ಯೂಸಿಯಮ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸಖತ್ ಸುಸ್ತಾಗೋಯ್ತು ನಡೆದು. ಸ್ಕಿನ್ ನೋಡಿದಿಲ್ಲ, ರಿಯಲ್ ಇದು. ಒಂದು ವುಡ್ ಪೀಸ್ಗೆ ಆಟಿರೋದು ಅನ್ಸುತ್ತೆ ಇದೆಲ್ಲ. ಗೈಸ್ ಸೊ ಇದ್ರ ಸ್ಕಿನ್ ಮಾತ್ರ ಒರಿಜಿನಲ್ ಅಂತ, ಇದೆಲ್ಲ ಸ್ಕಿನ್ ಒರಿಜಿನಲ್ ಇದ್ರದ್ದು. ನೋಡಿ ಕಣ್ಣೆಲ್ಲ ನೋಡಿ, ವಾವ್. ಇದು ನೋಡಿ ಆನೆ ಕಾಲ್ ಮಾಡಿ ಗೈಸ್.
ಕಳ್ದೋದೆ ಕಳ್ದೋದೆ ನೋಡೋದೆ ನೋಡೋದೆ ಕಣ್ಮುಂದೆ ಕಾಣದ್ದು ಕಾಣೋದೆ ಸುತ್ತಿದೆ ಸೊಂಡ್ಲು ನೋಡಿ ಸ್ವಲ್ಪ ಸ್ಲೋ ಆಗಿ ನಿಂತಿವೆ ಖಾಲಿ ಭ್ರಮೆಗಳು ಸಾಲಾಗಿ ಗುರಿಯಿಟ್ಟು ಗುನ್ನ ಇಟ್ರೆ ಗೆಲುವಿದೆ ಗೆಲ್ಲೋದಕ್ಕೆ ಛಲವಿದೆ ನಾನು ನನ್ನೋದ್ ಬಿಟ್ರೆ ಮೇಲೆ ಬರೋದಕ್ಕೆ ಸಕ್ಕ ಜನ ಇದ್ದಾರೆ ನಾವು ಫ್ರೂಟ್ ಬಾಲ್ ತೊಗೊಂಡಿದ್ದೀವಿ ಒಂದು ಗೈಸ್ ನಾವು ಅಲ್ಲಿ ಫ್ರೂಟ್ ಬಾಲ್ ತಿನ್ಕೊಂಡು ಸೀದಾ ಮನೆಗೆ ಹೊರಟಿದ್ದೀವಿ ವಾಪಸ್ಸು ಸೊ ನಾವು ಅಲ್ಲಿಂದ ಹೊರಟ್ವಿ ನನಗೆ ಸಖತ್ತು ಪೇನ್ ಶುರು ಆಗೋಯ್ತು ಅಬ್ಡಮನ್ ಅರ್ನಿಯಾ ಪೇನ್ ಶುರು ಆಗೋಯ್ತು ತುಂಬ ನಡೆದಿದ್ದಕ್ಕೂ ಏನಕ್ಕೂ ಗೊತ್ತಿಲ್ಲ ಅದಕ್ಕೆ ಅಲ್ಲಿಂದ ಬೇಗ ಹೊರಟು ಕಾರಲ್ಲಿ ಮಲ್ಕೊಂಬಿಟ್ಟಿದ್ವಿ ಈಗ ಒಂದು ಕಾಫಿ ಶಾಪ್ ಕಾಣಿಸಿದೆ ಅದಕ್ಕೆ ಕಾಫಿ ಕುಡಿಯೋಣ ಅದೇ ನಿಂತಿದ್ದೀವಿ ರೈಸು ಕಾಫಿ ಮತ್ತು ಒಂದು ಬಿಸ್ಕೆಟ್ ಗ್ಯಾಪಲ್ಲಿ ಮ್ಯಾಗಿ ಆರ್ಡ್ರ್ ಮಾಡ್ಕೊಂಡು ತಿಂತಾ ಇದ್ದೀವಿ ಮತ್ತು ಸ್ಯಾಂಡ್ವಿಚ್ ಬಂದಿದೆ ಸ್ಯಾಂಡ್ವಿಚ್ ಗೈಸ್ ಅಲ್ಲಿ ತಿಂದು ಹೊರಟು ಈಗ ಮತ್ತೆ ಇನ್ನೊಂದು ಕಡೆ ಟೀ ಕುಡಿಯೋಕೆ ನಿಲ್ಸಿದ್ದೀವಿ ನೋಡಿ ಅಪ್ಪ ಜರ್ನಿ ಹೆಂಗಿದೆ ಅಂದರೆ ಆಯ್ತಾ ಇನ್ನೂ ಬಂದಿಲ್ವಾ ಅನ್ನೋದೇ ಮೈಂಡಲ್ಲಿ ಆಲ್ಮೋಸ್ಟ್ 300 ಕಿಲೋಮೀಟ್ರ್ ನಾವು ಹೋಗ್ತಿರೋದು 300 ಕಿಲೋಮೀಟ್ರ್ ಮುಂಚೆನೂ ಹೋಗಿದ್ದೀವಿ 600 ಗೋವಾಗೆಲ್ಲ ಹೋಗಿದ್ದೀವಲ್ಲ 600 ಅವಾಗ ಹಿಂಗೆ ಅನ್ಸಿರ್ಲಿಲ್ಲ ಈ ಸರಿ ಯಾಕೋ ಇನ್ನೂ ಬಂದಿಲ್ವಾ ಅನ್ನೋ ಥರನೇ ಫೀಲ್ ಆಗ್ತಾ ಇದೆ ಗೈಸ್ ಫೈನಲಿ ಮನೆ ರೀಚ್ ಆಗಿದ್ದೀವಿ ಶ್ರೀನ ಬಿಟ್ಟು ಶ್ರೀಕಾರನ ಪಾರ್ಕ್ ಮಾಡಿ ಶ್ರೀಕಾರಲ್ಲಿ ಹೋಗಿದ್ದು ಎಲ್ಲ ಐಟಮ್ಸ್ನೆಲ್ಲ ಎತ್ಕೊಂಡು ಈಗ ಹೋಗ್ತಾ ಇದ್ದೀವಿ ಮೇಲೆ ಮನೆಗೆ ಲೆಟ್ಸ್ಕೋ ಸಖತ್ ಆಡಾಡ್ಬಿಡ್ತೀವಿ ಅಪ್ಪ ಯಾಕಾದ್ರೂ ಹೋದ್ರು ಅನ್ಸ್ಬಿಡ್ತು ಗೈಸ್ ಲಿಟ್ರಲಿ ಅಷ್ಟು ಟ್ರಾವೆಲು ಅಂದರೆ ಎಷ್ಟೆಷ್ಟೋ ದೂರ ಹೋಗಿದ್ದೀವಿ ಬಟ್ ಈ ಥರ ಯಾವತ್ತೂ ದೂರ ಅಂತ ಅನಿಸಲೇ ಇಲ್ಲ ಅಲ್ವಾ ಯಾವಾಗಾದ್ರೂ ಮನೆ ಬರುತ್ತೋ ಯಾವಾಗಾದ್ರೂ ಹೋಗ್ಬೇಕಾದ್ರೂ ಅಷ್ಟೇ ಯಾವಾಗ ರೀಚ್ ಆಗ್ತೀವಪ್ಪ ಅನಿಸ್ತಿತ್ತು ಬರಬೇಕಾದ್ರೂ ಅಂತೂ ಯಾವಾಗಪ್ಪ ರೀಚ್ ಆಗೋದು ಅನ್ಸ್ಬಿಡ್ತು ಫೈನಲಿ ಈಗ ಮನೆಗೆ ಬಂದಿದ್ದೀವಿ ಹೊಟ್ಟೆಗೇನು ತಿಂದಿಲ್ಲ ಮ್ಯಾಗಿಗೆಲ್ಲ ತಿಂದಿದ್ವಿ ಬಟ್ ನಾನು ಹೊಟ್ಟೆ ತುಂಬ ತಿಂದಿರಲಿಲ್ಲ ಮನೆಗೆ ಹೋಗಿ ಯಾರು ತಿನ್ನೋಕ್ಕೆ ಏನಾದ್ರು ಇದ್ದರೆ ತಿನ್ನೋಣ ಲೆಟ್ಸ್ ಗೋ ಗೈಸ್ ಔಟ್ಫಿಟ್ ಚೇಂಜ್ ಮಾಡಿಕೊಂಡೆ ಆ್ಯಂಡ್ ಇಲ್ಲಿ ನೋಡಿ ಗೈಸ್ ನಮ್ಮ ಬಂದ ತಕ್ಷಣ ಮ್ಯಾಗಿ ಮಾಡಿಕೊಟ್ಟಿದ್ದಾರೆ ನಮ್ಮನ್ನು ಆಚೆ ಹೋಗಿದ್ರು ಅವ್ರು ಈಗ ಬಂದರು ಸೊ ಏನೋ ಜಾಸ್ತಿ ಅಡುಗೆ ಮಾಡಿರಲಿಲ್ಲ ಇವತ್ತು ಅದಕ್ಕೆ ನಮ್ಮ ಅಮ್ಮಗೆ ಮ್ಯಾಗಿ ಮಾಡ್ಕೊಡೋಕ್ಕೆ ಹೇಳ್ದೆ ಸೊ ಈಗ ತಿನ್ಬಿಟ್ಟು ಪಾಚ್ಕೊಂಬಿಡೋಣ ಇವತ್ತು ಫುಲ್ ಟೈರ್ಡ್ ಬೆಳಗ್ಗೆ ಜಿಮ್ಗೆ ಬೇರೆ ಹೋಗ್ಬೇಕು ನಾನು ಫ್ಯಾಮ್ ಸೊ ಫೈನಲಿ ನಾನು ರಾತ್ರಿ ಬಂದು ಮಲ್ಕೊಂಬಿಟ್ವಿ ಎಂತ ನಿದ್ದೆ ಅಂತ ಲಿಟ್ರಲಿ ಬಂದು ಮ್ಯಾಗಿ ತಿಂದು ಮಲ್ಕೊಂಡಿದ್ದು ಎದ್ದಿದ್ದೆ ನಾವು 11 ಗಂಟೆಗೆ ಜಿಮ್ಗೆ ಹೋಗಿಲ್ಲ ಸೊ ವ್ಲಾಗ್ನ ಎಂಡ್ ಮಾಡೋಣ ಗೈಸ್ ನಾವು ಭದ್ರಾವತಿಗೆ ಒಂಥರ ಮಜಾ ಇರುತ್ತೆ ಸೊ ಭದ್ರಾವತಿಗೆ ನಾನು ಹೋಗಿದ್ದೆ ಸಂಜೆ ಜೊತೆ ಒಂದು 6, 7, 8 ಇಯರ್ಸ್ ಮುಂಚೆ ಅದಾದಮೇಲೆ ರೀಸೆಂಟಾಗಿ ನಿನ್ನೆ ಹೋಗಿದ್ದು ಸೊ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇತ್ತು ಮುಂಚೆನೂ ಹೋಗಿದ್ದೆ ನಾವು ಒಂದ್ಸರಿ ಸೊ ಎಲ್ಲ ನೋಡಿರೋ ರೋಡು ನೆನಪು ಸೊ ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯನ್ಸು ನನ್ನ ಫ್ರೆಂಡ್ ಮನೆಗೆ ಹೋಗಿ ನಮ್ಮ ಫ್ರೆಂಡ್ ಅವರ ಫ್ಯಾಮಿಲಿನೆಲ್ಲ ನೋಡಿ ಮೀಟ್ ಮಾಡಿ ಬಂದಿದ್ದು ಸೊ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ ಗೈಸ್ ವ್ಲಾಗ್ನ ಎಂಡ್ ಮಾಡೋಣ ವ್ಲಾಗ್ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಾನು ನಿಮಗೆ ಕೇಳ್ದಂಗೆ ನೆಕ್ಸ್ಟು ಯಾವ ಊರಿಗೆ ಹೋಗಬೇಕು ಅಂತ ಕಮೆಂಟ್ ಹಾಕಿ ಒಂದೊಂದೇ ಊರನ್ನ ಟ್ರಾವೆಲ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಫಸ್ಟು ಕರ್ನಾಟಕ ಕವರ್ ಮಾಡಿ ಆಮೇಲೆ ಆಚೆ ಹೋಗೋಣ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಬಾಯ್